ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ತೃತೀಯ BA ಸಮಾಜಶಾಸ್ತ್ರದಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಅಂದರೆ ಆತಂಕವಾದದ ಕಾರಣಗಳೇನು? 10 ಮಾರ್ಕ್ಗೆ ಕೇಳಿರುವಂಥ ಪ್ರಶ್ನೆ. ಆತಂಕ ಅಂದರೆ ನಾವು ಮೊದಲಿಗೆ ತಿಳ್ಕೊಳ್ಬೇಕಾದಂಥದ್ದು ಆತಂಕ ಅಂದರೆ ಏನು? ಆತಂಕ ಅಂದರೆ ಜನರಿಗೆ ಉಂಟಾಗುವಂಥ ಭಯ. ಈಗ ನಮಗೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ, ಒಂದು ಸರಕಾರ ವಿಷಯದ ಬಗ್ಗೆ ಇರ್ಬೋದು, ಸಮಾಜದ ವಿಷಯದಲ್ಲಿ ಯಾವುದೇ ಒಂದು ವಿಷಯದ ಬಗ್ಗೆ ಉಂಟಾಗುವಂಥ ಒಂದು ಭಯ ಇದೆಯಲ್ಲ, ಅದನ್ನೇ ನಾವು ಒಂದು ಆತಂಕ ಅಂತ ಹೇಳುವಂಥದ್ದು. ಅದು ಬೇರೆ ಬೇರೆ ಮುಖಗಳನ್ನು ಹೊಂದಿದೆ, ಬೇರೆ ಬೇರೆ ರೀತಿಯ ವಿಷಯಗಳನ್ನು ಕೂಡ ಹೊಂದಿದೆ. ನಮ್ಮ ರಾಷ್ಟ್ರದ ಬಗ್ಗೆ ರಾಷ್ಟ್ರಗಳಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಭಂಗಗೊಳಿಸಿ ಅಸ್ಥಿರತೆಯನ್ನುಂಟು ಮಾಡಲು ಧನ ಸಹಾಯ ಮತ್ತು ತರಬೇತಿಗಳನ್ನು ನೀಡಿ ಪ್ರೋತ್ಸಾಹಿಸುತ್ತಾ ಇದ್ದಾರೆ. ಈ ಆತಂಕವಾದದ ಕಾರಣಗಳನ್ನು ತಿಳಿದುಕೊಳ್ಳುವ ಕೆಲವೊಂದು ಪಾಯಿಂಟ್ಸ್ಗಳನ್ನು ನೋಡ್ಕೊಂಡು ಹೋಗುವ. ಆತಂಕ ನಮಗೆ ಒಂದು ಭಯ ಆಗಲಿಕ್ಕೆ ಯಾವುದು ಕಾರಣ ಅಂದರೆ ಇಳಿಯುವಿಕೆಯ ವಂಚಿತತೆ. ಮೊದಲಿಗೆ ನಾವು ಪಾಯಿಂಟ್ಸ್ ನೋಡ್ತಾ ಹೋಗುವ. 2, ಉತ್ಕಾಂಕ್ಷೆಯ ನಷ್ಟ, ಪ್ರಗತಿಪರ ನಷ್ಟ. ಇನ್ನು ಲಾರೆನ್ಸ್ ಅವರು ಇನ್ನಿತರ ಕಾರಣಗಳನ್ನು ಹೇಳಿದ್ದಾರೆ. ಆತ್ಮಗೌರವದ ದೃಢೀಕರಣ, ವ್ಯಕ್ತಿತ್ವವನ್ನು ತೊರೆಯುವಿಕೆ, ನಿಕಟತೆ ಸ್ಥಾಪಿಸಲು, ಹಿಂಸೆಯ ಮೇಲೆ ಭರವಸೆ, ಭೂಗತ ಜಗತ್ತಿನ ದೊಡ್ಡ ವ್ಯಾಪಾರಿಗಳಿಗೆ ಇರುವ ಸಂಬಂಧ ಮತ್ತು ಸ್ಥಳೀಯ ಮೋಡಿ, ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳುವುದು, ರಾಜಕೀಯವಾಗಿ ಕ್ರಮ ಕೈಗೊಳ್ಳುವ ಪ್ರಬಲ ಅಪೇಕ್ಷೆ, ಒಂದು ಬಗೆಯ ಲೈಂಗಿಕ ಚಟುವಟಿಕೆ, ಒಂದು ರೀತಿಯ ಸ್ವಯಂ ಪ್ರಶಂಸೆ. ಇವಿಷ್ಟು ಆತಂಕಕ್ಕೆ ಕಾರಣಗಳಾಗಿವೆ. ಈ ರೀತಿಯಾಗಿ ನಮಗೆ ಆತಂಕಗಳೆಲ್ಲ ಬರ್ತಾ ಇರ್ತದೆ. ಅದಕ್ಕೂ ಒಂದು ಕಾರಣಗಳೆಲ್ಲ ಇದೆ ಅಂತ ಹೇಳುವಂಥದ್ದು. ಆತಂಕದ ಕಾರಣಗಳಲ್ಲಿ ಮೊದಲನೇದಾಗಿ ಇಳಿಯುವಿಕೆಯ ವಂಚಿತತೆ ಅಂದರೆ ಏನು? ಅದು ಯಾವಾಗಲೂ ಒಂದು ಗುಂಪಿನ ಜನ ಸಾಮರ್ಥ್ಯ ತೀವ್ರ ಪರಿಣಾಮದಲ್ಲಿ ಇಳಿಮುಖವಾಗಿ ಅವರ ಮೌಲ್ಯ ನಿರೀಕ್ಷೆಯಲ್ಲಿ ಬದಲಾವಣೆ ಇಲ್ಲದಾಗ ಅಸ್ತಿತ್ವಕ್ಕೆ ಬರುತ್ತದೆ. ಇಲ್ಲಿ ಜನರು ಆಸೆ ಪಟ್ಟಿದ್ದನ್ನು ಸಾಧಿಸಲು ಸಾಮರ್ಥ್ಯ ಹೊಂದಿರದೆ ಅದಕ್ಕೆ ಯಾರನ್ನೂ ಹೊಣೆ ಮಾಡಿ ಬಲಪ್ರಯೋಗದಿಂದ ಸಾಧಿಸಲು ಪ್ರಯತ್ನಿಸುತ್ತಾರೆ. ಈಗ ಉದಾಹರಣೆ ನೋಡುವುದಾದರೆ, ಫ್ರೆಂಚ್ ಕ್ರಾಂತಿಯಲ್ಲಿ ಜನಸಮೂಹವು ಬಡತನ ಮತ್ತು ನಿರುದ್ಯೋಗ ಸಮಸ್ಯೆಯಿಂದ ಬಳಲುತ್ತಿದ್ದು ಅದಕ್ಕೆ ಫ್ರಾನ್ಸಿನ ರಾಜಮನೆತನದವರು ಕಾರಣ ಎಂದು ಗುರಿ ಮಾಡಿ ಮನೆತನದವರನ್ನು ಮತ್ತು ಅವರ ಪ್ರಭುತ್ವದ ಸದಸ್ಯರುಗಳಾದ ಎಲ್ಲ ಶ್ರೀಮಂತ ವರ್ಗದವರನ್ನು ಕೊಂದು ಹಾಕಿದರು. ಈ ರೀತಿಯಾಗಿ ಹತ್ಯೆಯನ್ನು ಮಾಡಿದ್ರು. ನಂತರ ಇಲ್ಲಿ ಈ ರೀತಿಯಾದ ಒಂದು ಕಡುಬಡವ ರೈತಾಪಿ ಕುಟುಂಬದಿಂದ ಬಂದವರಾಗಿದ್ದರು. ಈ ಹತಾಶೆ ಮತ್ತು ಅಸಮಾಧಾನವನ್ನು ಜನರು ಸಹಿಸದಾದರು ಮತ್ತು ರಾಜಮನೆತನದವರೇ ಇದಕ್ಕೆ ಕಾರಣ ಎಂದು ತೀರ್ಮಾನಿಸಿ ಈ ರೀತಿಯಾಗಿ ಮಾಡಿರುವಂಥದ್ದು. ನೋಡಿ, ಇಲ್ಲಿ ಇಳಿಯುವಿಕೆಯ ವಂಚಿತತೆ ಅಂದರೆ ಯಾವುದೋ ಒಂದು ಅವರಿಗೆ ಸಾಧನೆ ಆಗಬೇಕಿತ್ತು ಅಥವಾ ಯಾವುದೇ ಒಂದು ಉದ್ಯೋಗ ಸಿಗಬೇಕಿತ್ತು, ಉದ್ಯೋಗ ಸಿಗಲಿಲ್ಲ ಎಂಬ ಕಾರಣಕ್ಕೆ ಅವರಿಗೆ ಉದ್ಯೋಗ ಸಿಗಲಿಲ್ಲ. ಈಗ ನನಗೆ ಉದ್ಯೋಗ ಸಿಗಲಿಲ್ಲ ಅಂತ ಹೇಳಿ ನಾನು ಬೇರೆಯವರ ಮೇಲೆ ಯಾವ ರೀತಿ ಒಂದು ಬಲವಂತವಾಗಿ ಏನಾದರೂ ಒಂದು ಪ್ರಯೋಗ ಮಾಡಿದರೆ ಹೇಗೆ? ಅದೇ ರೀತಿಯಲ್ಲಿ ಇಲ್ಲಿ ಒಂದು ಆತಂಕ. ಯಾಕಂದರೆ ನನಗೆ ಬೇಕಾದ ಒಂದು ಅವಕಾಶಗಳು ಅಥವಾ ನನಗೆ ಬೇಕಾದಂಥವನ್ನು ನಾನು ಗ್ರಹಿಸಿದಂಥ ಒಂದು ಸಾಮರ್ಥ್ಯ ನನಗೆ ಸಿಗಲಿಲ್ಲ, ನಾನು ಅದರಿಂದ ವಂಚಿತನಾಗಿದ್ದೇನೆ ಎಂದು ಹೇಳಿಕೊಂಡು ಅದಕ್ಕೆ ಕಾರಣ ಆಗಿರುವವರನ್ನು ಅಥವಾ ಅದಕ್ಕೆ ಕಾರಣ ಆಗಿದ್ದಾರೆ ಎಂದು ತಿಳ್ಕೊಂಡು ಅವರ ಮೇಲೆ ಬಲಪ್ರಯೋಗವನ್ನು ಮಾಡುವಂಥದ್ದು, ಅವರನ್ನು ಒಂದು ಹಿಂಸೆ ಮಾಡುವಂಥದ್ದೆಲ್ಲ ಒಂದು ಇಳಿಯುವಿಕೆಯ ವಂಚಿತತೆ ಅಂದರೆ ತನ್ನ ಒಂದು ಮೌಲ್ಯ ನಿರೀಕ್ಷೆಯಲ್ಲಿ ತಾನು ಆಸೆ ಪಟ್ಟಿದ್ದನ್ನು ತನಗೆ ಸಿಗಲಿಲ್ಲ ಎಂಬುವ ಕಾರಣಕ್ಕೆ ಹೊಂದಿರದ ಕಾರಣಕ್ಕೆ ಯಾರದೋ ಒಂದು ಹೊಣೆ ಮಾಡುವಂಥದ್ದು. ನಿಜವಾಗಿ ಅವರು ಆ ಕಾರಣಕ್ಕೆ ಪಟ್ಟಿಲ್ಲ ಅಂತಾದರೂ ಕೂಡ ಅವರ ಮೇಲೆ ಹೊಣೆಯನ್ನು ಹಾಕಿ ಅವರಿಗೆ ಹಿಂಸೆಯನ್ನು ಕೊಡುವಂಥದ್ದು ಇಳಿಯುವಿಕೆಯ ವಂಚಿತತೆ. ಆತಂಕಕ್ಕೆ ಒಂದು ಕಾರಣ ಎಂದರೆ ಇಳಿಯುವಿಕೆಯ ವಂಚಿತತೆ. ಎರಡನೇ ಪಾಯಿಂಟ್ಸ್ ನೋಡುವ, ಉತ್ಕಾಂಕ್ಷೆಯ ನಷ್ಟ. ಇಲ್ಲಿ ಜನರ ಮೌಲ್ಯ ಸಾಮರ್ಥ್ಯದಲ್ಲಿ ವ್ಯತ್ಯಾಸವಿಲ್ಲದೆ ಅವರ ಮೌಲ್ಯ ನಿರೀಕ್ಷೆಯು ಹೆಚ್ಚಾದಾಗ
ಉತ್ಕಾಂಕ್ಷೆಯ ನಷ್ಟ ಸಂಭವಿಸುತ್ತದೆ. ಅವರ ಒಂದು ನಿರೀಕ್ಷೆ ಹೆಚ್ಚಾಗುವಂಥದ್ದು. ಒಂದು ಸಣ್ಣ ಮಟ್ಟಿನ ನಿರೀಕ್ಷೆ ಇದ್ದಾಗ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ನಾವು ಅನಗತ್ಯವಾಗಿ ಹೆಚ್ಚಾಗಿ ನಿರೀಕ್ಷೆಯನ್ನು ಮಾಡಿದರೆ, ಇವಾಗ ಒಂದು ಪರೀಕ್ಷೆ ಇದೆ ಅಂತ ಅಂದ್ಕೊಳ್ಳಿ, ನಾವು ಪರೀಕ್ಷೆಗೆ ಓದುವುದಕ್ಕಿಂತ ಹೆಚ್ಚು ಇಷ್ಟು ಸಿಗ್ಬೋದು, ಇಷ್ಟು ಮಾರ್ಕ್ ಬರ್ಬೋದು, ನಾನು ಪಾಸ್ ಆಗ್ತೇನೆ ಅಂತ ಎಲ್ಲ ಒಂದು ಓದದೇನೆ ಅಥವಾ ನಾವು ಯಾವುದೇ ರೀತಿಯ ಪ್ರಯತ್ನ ಮಾಡದೆ ನಮಗೆ ಒಂದು ನಿರೀಕ್ಷೆಯನ್ನು ನಾವು ಮಾಡಿದಾಗ ನಮಗೇನಾಗ್ತದೆ, ಅದರಿಂದ ನಿರಾಸೆ ಉಂಟಾಗ್ತದೆ. ಆ ನಿರಾಸೆ ಉಂಟಾಗ್ತದಲ್ಲ, ಆ ನಷ್ಟ ಸಂಭವಿಸುವಂಥದ್ದು ಅದು ಉತ್ಕಾಂಕ್ಷೆಯ ನಷ್ಟ. ನಾವು ಹೆಚ್ಚು ಒಂದು ಆಕಾಂಕ್ಷೆಯನ್ನು ಪಟ್ಟರೆ ಅದರಿಂದ ಆಗುವಂಥ ನಷ್ಟದಿಂದ ಅದುವೇ ನಮಗೆ ಒಂದು ಆತಂಕಕ್ಕೆ ಕಾರಣ ಆಗುವಂಥದ್ದು. ಹೆಚ್ಚಾಗಿ ಆಸೆಯನ್ನು ಪಟ್ಟಾಗ, ಒಂದು ನಿರೀಕ್ಷೆಗಿಂತ ಹೆಚ್ಚು ಆಸೆಯನ್ನು ಪಟ್ಟು ಆಗದಿದ್ದಾಗ ಆಗುವಂಥದ್ದು ಒಂದು ಉತ್ಕಾಂಕ್ಷೆಯ ನಷ್ಟ. 3, ಪ್ರಗತಿಪರ ನಷ್ಟ. ಪ್ರಗತಿಪರ ನಷ್ಟ ಆಗುವಂಥದ್ದು ಒಂದು, ಇದಕ್ಕೆ ಏನು ಹೇಳ್ಬೋದು ಅಂದರೆ, ಕೇಂದ್ರ ಸರ್ಕಾರ ಕೈಗೊಂಡ ಕೆಲವು ಕ್ರಮಗಳಿಂದ ಮತ್ತು ಜನಸಮೂಹದ ಬೆಂಬಲದ ಕೊರತೆಯಿಂದ ಕೆಲವು ವರ್ಷಗಳ ಅವರ ಪ್ರತ್ಯೇಕ ರಾಜ್ಯದ ಆಸೆ ಕಡಿಮೆಯಾಯಿತು. ಇದು ಪಂಜಾಬ್ನಲ್ಲಿ ಆತಂಕವು ಶಮನಗೊಂಡಿದೆ. ಮೌಲ್ಯ ನಿರೀಕ್ಷೆಯು ಇದ್ದಕ್ಕಿದ್ದಂತೆ ಹೆಚ್ಚಾಗಿ ಅಂತೆಯೇ ಸ್ವಲ್ಪ ಸಮಯದಲ್ಲಿ ಮೌಲ್ಯ ನಿರೀಕ್ಷೆ ಇಳಿಮುಖವಾದರೆ ಪ್ರಗತಿಪರ ನಷ್ಟ ಉಂಟಾಗ್ತದೆ. ಈಗ ಒಂದು ಪ್ರಗತಿಪರ ನಷ್ಟ ಉಂಟಾಗುವಂಥದ್ದು ನಮಗೆ ಇಷ್ಟೇ ಒಂದು ಮೌಲ್ಯ ಇಷ್ಟೇ ಎಂದು ನಿರೀಕ್ಷಿಸಿ ಮಾಡಿದಾಗ, ಈಗ ನಾವು ರೈತರು ಒಬ್ಬರು ಯಾವುದೇ ಒಂದು ಬೆಳೆಗೆ ಇಂತಿಷ್ಟೇ ಒಂದು ಬೆಲೆ ಸಿಗ್ತದೆ ಅಂತ ನಾವು ನಿರೀಕ್ಷೆಯಲ್ಲಿದ್ದಾಗ ಒಮ್ಮೆಲೆ ಬೆಲೆ ಏರಿಕೆಯಾಗಿ ನಂತರ ಒಮ್ಮೆಲೆ ಬೆಲೆ ಕಡಿಮೆಯಾದಾಗ ಅಲ್ಲಿ ಉಂಟಾಗುವಂಥದ್ದು ಒಂದು ಪ್ರಗತಿಪರ ನಷ್ಟ ಉಂಟಾಗಿದೆ ಅಂತ ನಾವು ಹೇಳ್ಬೋದು. ಇನ್ನು ಇಷ್ಟೇ ಅಲ್ಲ ಕಾರಣ, ಇನ್ನಷ್ಟು ಕಾರಣಗಳನ್ನು ಲಾರೆನ್ಸ್ ಅವರು ಕೂಡ ಹೇಳ್ತಾ ಇದ್ದಾರೆ. ಲಾರೆನ್ಸ್ ಜೆಲಿಕ್ ಫ್ರೀಡ್ಮನ್ ಅವರು ಗುರುತಿಸಿರುವ ಇತರ ಕಾರಣಗಳಿದೆ. ಅದು ಆತ್ಮಗೌರವದ ದೃಢೀಕರಣ. ನಮ್ಮ ಒಬ್ಬ ವ್ಯಕ್ತಿಯು ಅಥವಾ ಒಂದು ಗುಂಪಿನ ಜನರ ಸ್ವಾಭಿಮಾನಕ್ಕೆ ಅಥವಾ ಆತ್ಮಗೌರವಕ್ಕೆ ಧಕ್ಕೆಯಾದಾಗ ಅವರು ಆತಂಕವಾದವನ್ನು ಆಧಾರವಾಗಿಟ್ಟುಕೊಂಡು ಅವರಿಗೆ ಅಪಮಾನ ಮಾಡಿದವರ ಮೇಲೆ ಸೇಡು ತೀರಿಸಿಕೊಳ್ಳುತ್ತಾನೆ. ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿ ಎಂತ ಮಾಡ್ತಾನೆ ಅಂದರೆ, ಆತಂಕವಾದವನ್ನು ಆಧಾರವಾಗಿ, ಅಂದರೆ ಇಲ್ಲಿ ಅವನಿಗೆ ಅವನ ಆತ್ಮಗೌರವ ಇದೆಯಲ್ಲ, ಅವನ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ. ಅವನಿಗೆ ಯಾವುದೋ ಒಂದು ಅವನ ಆತ್ಮಗೌರವಕ್ಕೆ, ಅವನ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಇಲ್ಲಿ ಅವನಿಗೆ ಆತಂಕ ಆಗಿದೆ. ನನ್ನ ಸ್ವಾಭಿಮಾನಕ್ಕೆ ಅವನು ಧಕ್ಕೆ ಮಾಡಿದ, ಒಂಥರ ಅವನ ಮನಸ್ಸಲ್ಲಿ ಫೀಲ್ ಆಗ್ತದೆ, ನನ್ನ ಸ್ವಾಭಿಮಾನ, ನನ್ನ ಒಂದು ಆತ್ಮಗೌರವಕ್ಕೆ ಅವನು ಧಕ್ಕೆ ಮಾಡಿದ್ದಾನೆ ಅಂತ ಅವನ ಮನಸ್ಸಿನೊಳಗೊಂದು ಆತಂಕ ಉಂಟಾಗಿ ಆ ವ್ಯಕ್ತಿಗೆ ಅವನು ತೊಂದರೆಯನ್ನು ಉಂಟು ಮಾಡುವಂಥದ್ದು. ಯಾರು ಅವನಿಗೆ ಒಂದು ಸ್ವಾಭಿಮಾನಕ್ಕೆ ಧಕ್ಕೆಯನ್ನು ಮಾಡಿದಾನೆಯೋ ಅವನಿಗೆ ಆತಂಕದ ಆಧಾರವನ್ನು ಇಟ್ಟುಕೊಂಡು ಅವನನ್ನು ಅಪಮಾನ ಮಾಡುವುದು ಅಥವಾ ಅಪರಾಧವನ್ನು ಮಾಡುವಂಥದ್ದು, ಅವಮಾನ ಮಾಡುವುದು ಅಥವಾ ಸೇಡು ತೀರಿಸಿಕೊಳ್ಳುವಂಥದ್ದು ಒಂದು ಆತ್ಮಗೌರವದ ದೃಢೀಕರಣದಿಂದಾಗಿ ಮಾಡುವಂಥದ್ದು. ಇನ್ನು ವ್ಯಕ್ತಿತ್ವವನ್ನು ತೊರೆಯುವಿಕೆ, ಇದು 4ನೇ ಆತ್ಮಗೌರವದ ದೃಢೀಕರಣ. 5 ವ್ಯಕ್ತಿತ್ವವನ್ನು ತೊರೆಯುವಿಕೆ. ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪು ಯಾವಾಗ ತನ್ನ ವ್ಯಕ್ತಿತ್ವವನ್ನು ಮತ್ತು ಜೀವನವನ್ನು ಆದರ್ಶಕ್ಕಾಗಿ, ಬಹುಜನರ ಹಿತಕ್ಕಾಗಿ, ದೇಶಕ್ಕಾಗಿ ತ್ಯಾಗ ಮಾಡಬೇಕೆಂದು ಅಂದುಕೊಳ್ಳುತ್ತಾನೋ ಆಗ ಆ ವ್ಯಕ್ತಿತ್ವವನ್ನು ತ್ಯಜಿಸುತ್ತಾನೆ. ತ್ಯಾಗ ಮಾಡುವಂಥ ಸಂದರ್ಭದಲ್ಲಿ ಅವನು ತೆರೆಯುವಂಥದ್ದು, ಆಗ ಅವನಿಗೆ ಒಂದು ರೀತಿಯ ಆತಂಕ ಉಂಟಾಗ್ತದೆ. ಇನ್ನು ನಿಕಟತೆ ಸ್ಥಾಪಿಸಲು, ಕೆಲವರು ತಮ್ಮಂತೆಯೇ ಸಮಾಜ ಪ್ರವೃತ್ತಿ ಅಥವಾ ಒಲವಿರುವ ವ್ಯಕ್ತಿಗಳೊಡನೆ ನಿಕಟವಾಗಿ ಸಂಬಂಧವನ್ನು ಮಾಡಲಿಕ್ಕೋಸ್ಕರ ಆತಂಕವನ್ನು ಅಲಂಕರಿಸಿಕೊಳ್ಳುವಂಥದ್ದು. ಇಂತಹ ಒಂದು ಒಂದು ಜನರು ಇರ್ತಾರಲ್ಲ, ಇವರ ನಡುವೆ ಒಂದು ರೀತಿಯ ಭ್ರಾತೃತ್ವ ಬೆಳೆಯುತ್ತದೆ. ಹಿಂಸೆಯ ಮೇಲೆ ಭರವಸೆ. ಕೆಲವರು ಹಿಂಸೆಗೆ, ನಿಗೂಢತೆಗೆ, ರಹಸ್ಯಕ್ಕೆ, ಅಚ್ಚರಿಗೆ ಆಕರ್ಷಿತರಾಗುತ್ತಾರೆ. ಅಂತಹ ಯುವಕರು ಆತಂಕವಾದವನ್ನು ತಮ್ಮದಾಗಿಸಿಕೊಂಡು ಹಿಂಸೆ ಮತ್ತು ಮುಗ್ಧ ಜನರನ್ನು ಕೊಲ್ಲುವುದರಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ. ಈ ಮೂಲಕ ತಮ್ಮ ಆಸೆಯನ್ನು ಪೂರೈಸಿಕೊಳ್ಳುವಂಥದ್ದು ಹಿಂಸೆಯ ಮೇಲೆ ಭರವಸೆ. ಇನ್ನು ಭೂಗತ ಜಗತ್ತು, ದೊಡ್ಡ ವ್ಯಾಪಾರಿಗಳಿಗಿರುವ ಸಂಬಂಧ ಮತ್ತು ಸ್ಥಳೀಯವಾದ ಒಂದು ಮೋಡಿ. ಮುಂಬೈನಂತಹ ಮಹಾನಗರಗಳಲ್ಲಿ ಭೂ ಅಭಿವೃದ್ಧಿಯಂತಹ ಭಾರೀ ಉದ್ಯಮಗಳಲ್ಲಿ ನಡೆಯುವ ಲಾಭಿಗಳು ಇದಕ್ಕೆ ಪುಷ್ಟಿಯನ್ನು ಕೊಡುವಂಥದ್ದು. ಇನ್ನು ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳುವಿಕೆ, ತನಗಾದಂಥ ಅವಮಾನವನ್ನು ಸೇಡು ತೀರಿಸಿಕೊಳ್ಳುವಿಕೆ. ಯಾವ ರೀತಿ ಒಂದು ಆತ್ಮಗೌರವಕ್ಕೆ ಒಂದು ಪೆಟ್ಟು ಬೀಳ್ತದೋ ಆವಾಗ ಅವನು ಯಾವ ರೀತಿ ಸೇಡು ತೀರಿಸಿಕೊಳ್ತಾನೋ ಅದೇ ರೀತಿ ಇಲ್ಲಿ ಅವಮಾನಕ್ಕೆ ಸೇಡನ್ನು ತೀರಿಸಿಕೊಳ್ಳುವಂಥದ್ದು. ರಾಜಕೀಯವಾಗಿ ಕೂಡ ಆತಂಕವನ್ನು ಹೊಡುವಂಥದ್ದು. ಕ್ರಮ ಕೈಗೊಳ್ಳುವ ಪ್ರಬಲ ಅಪೇಕ್ಷೆ,
ಕೆಲವು ಯುವಕರು ಕೊಲೆ, ಅಪಹರಣ, ಜನರಿಗೆ ನೋವುಂಟು ಮಾಡುವ ಕೃತ್ಯಗಳನ್ನು ಮಾಡುವುದು ಸಾಹಸ ಎಂದು ಭಾವಿಸಿ ಅದನ್ನು ಮಾಡುವಂಥದ್ದು. ಆ ಒಂದು ಆತಂಕದಲ್ಲಿ ಅವರು ಮಾಡುವಂಥದ್ದು ಇದೊಂದು ಸಾಹಸ ಎನ್ನುವ ಕ್ರಿಯೆಯಲ್ಲಿ ಕ್ರಮ ಕೈಗೊಳ್ಳುವ ಪ್ರಬಲ ಅಪೇಕ್ಷೆ. ಇನ್ನು ಒಂದು ಬಗೆಯ ಲೈಂಗಿಕ ಚಟುವಟಿಕೆ ಅತ್ಯಾಚಾರ ಮಾಡುವುದು, ಅಪಹರಣ ಮಾಡುವುದು, ಲೈಂಗಿಕತೆಯ ಪ್ರಬಲ ಅಪೇಕ್ಷೆಯ ತೃಪ್ತಿ ಪಡೆಯಲು ಮಾಡುವ ಕೊಲೆ ಕೂಡ ಒಂದು ಬಗೆಯ ಆತಂಕವಾದ ಅಂತ ಹೇಳ್ಬೋದು. ಒಂದು ರೀತಿಯ ಸ್ವಯಂ ಪ್ರಶಂಸೆ, ಅವರಲ್ಲಿ ಅವರೇ ಪ್ರಶಂಸೆಯನ್ನು ಪಡೆದುಕೊಳ್ಳುವಂಥದ್ದು. ಕೆಲವರು ಆತಂಕವಾದವನ್ನು ಸ್ವೀಕರಿಸಿ ತಾವು ಮಾನಸಿಕವಾಗಿ ಹಾಗೂ ಮನೋವಿಶ್ಲೇಷಣಾತ್ಮಕವಾಗಿ ಬಲಶಾಲಿಗಳೆಂದು ನಿರೂಪಿಸಲಿಕ್ಕೆ ತಾನು ಅಪರಾಧವನ್ನು ಮಾಡುವಂಥದ್ದು, ಒಂದು ರೀತಿಯ ಸ್ವಯಂ ಪ್ರಶಂಸೆಯನ್ನು ಮಾಡುವಂಥದ್ದು. ಆತಂಕವಾದವನ್ನು ಸ್ವೀಕರಿಸಿ ಮಾನಸಿಕವಾಗಿ ಹಾಗೂ ಮನೋವಿಶ್ಲೇಷಣಾತ್ಮಕವಾಗಿ ಬಲಶಾಲಿಗಳೆಂದು ಹೇಳಿಕೊಳ್ಳುವಂಥದ್ದು. ಇವೆಲ್ಲವೂ ಕೂಡ ಆತಂಕಕ್ಕೆ ಕಾರಣವಾಗಿರುವಂಥ ಅಂಶಗಳು. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.